ನಿಲ್ಲಿ. ಒಂದು ಕ್ಷಣ ನಿಲ್ಲಿ. ನೀವು ಈ ವಿಡಿಯೋ ತೆರೆದಿದ್ದೀರಿ ಎಂದರೆ ಅದು ಕಾಕತಾಳೀಯ ಅಲ್ಲ, ಅದು ದೇವರ ಸಂಕೇತ, ಅದು ನಿಮ್ಮ ನಕ್ಷತ್ರಗಳ ಕರೆ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ಸಾಮಾನ್ಯವಾದದ್ದು ಅಲ್ಲ. ಇದು ಮೀನ ರಾಶಿಯ ಮಿತ್ರರಿಗೆ ಬರಲಿರುವ ಅತ್ಯಂತ ಅಪರೂಪದ, ಅದ್ಭುತವಾದ, ಜೀವನ ಬದಲಾಯಿಸುವ ಒಂದು ಅಲೆ. ಆ ಅಲೆ ಈಗ ಬರುತ್ತಿದೆ. ನೀವು ಸಿದ್ಧರಾಗಿದ್ದೀರಾ? ಮೀನ ರಾಶಿಯ ಪ್ರಿಯ ಮಿತ್ರರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಒಂದು ಭಾರ ಇತ್ತು ಅಲ್ಲವೇ? ಒಂದು ರೀತಿಯ ಆಯಾಸ, ಒಂದು ರೀತಿಯ ಕಾಯುವಿಕೆ. ಯಾವಾಗ ಸರಿಯಾಗುತ್ತದೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಏಳುತ್ತಿತ್ತು ಅಲ್ಲವೇ? ನಿಮ್ಮ ಕಣ್ಣಲ್ಲಿ ಆ ನೋವು ಕಾಣುತ್ತದೆ, ಆ ಸಹನೆ ಕಾಣುತ್ತದೆ, ಆ ನಂಬಿಕೆ ಕಾಣುತ್ತದೆ. ನೀವು ಎಲ್ಲವನ್ನೂ ತಾಳ್ಮೆಯಿಂದ ತಡೆದುಕೊಂಡಿದ್ದೀರಿ, ಮೌನವಾಗಿ ಕಷ್ಟಗಳನ್ನು ನುಂಗಿಕೊಂಡಿದ್ದೀರಿ, ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟಿದ್ದೀರಿ. ಆ ತಾಳ್ಮೆಗೆ ಇಂದು ಬೆಲೆ ಸಿಗಲಿದೆ, ಆ ನಂಬಿಕೆಗೆ ಇಂದು ಉತ್ತರ ಸಿಗಲಿದೆ. ಆಕಾಶದಲ್ಲಿ ಗ್ರಹಗಳು ಚಲಿಸುತ್ತವೆ, ಮೌನವಾಗಿ, ನಿಧಾನವಾಗಿ, ಆದರೆ ಖಚಿತವಾಗಿ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದ ಮೇಲೂ ಆ ಗ್ರಹಗಳ ಪ್ರಭಾವ ಇದೆ. ನಿಮ್ಮ ಪ್ರತಿ ನಿರ್ಧಾರದ ಮೇಲೂ, ಪ್ರತಿ ಸಂಬಂಧದ ಮೇಲೂ, ಪ್ರತಿ ಅವಕಾಶದ ಮೇಲೂ. ಈಗ ಆ ಗ್ರಹಗಳು ಮೀನ ರಾಶಿಯ ಪರವಾಗಿ ನಿಲ್ಲುತ್ತಿವೆ, ಒಂದೊಂದಾಗಿ, ನಿಧಾನವಾಗಿ, ಆದರೆ ಗಟ್ಟಿಯಾಗಿ. ಇದು ಸಾಮಾನ್ಯ ಸಮಯ ಅಲ್ಲ, ಇದು ನಿಮ್ಮ ಜೀವನದ ಒಂದು ತಿರುವು. ಈ ತಿರುವನ್ನು ತಪ್ಪಿಸಿಕೊಳ್ಳಬೇಡಿ. ಗುರು ಭಗವಾನ್, ಆ ಮಹಾಗ್ರಹ, ಅವರು ಈಗ ಮೀನ ರಾಶಿಗೆ ತಮ್ಮ ದೃಷ್ಟಿಯನ್ನು ಹರಿಸುತ್ತಿದ್ದಾರೆ. ಗುರು ಪೇರ್ಚಿ ಎಂಬ ಆ ಮಹಾಚಲನೆ, ಅದು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ಗುರು ಯಾವ ರಾಶಿಗೆ ಪ್ರೀತಿಯಿಂದ ನೋಡುತ್ತಾರೋ ಆ ರಾಶಿಯ ಜೀವನ ಹೂ ಅರಳಿದಂತೆ ಬದಲಾಗುತ್ತದೆ. ಮೀನ ರಾಶಿ ಎಂದರೆ ಗುರುವಿನ ಮನೆ. ಮೀನ ರಾಶಿ ಎಂದರೆ ಆಧ್ಯಾತ್ಮದ ಆಳ. ಮೀನ ರಾಶಿ ಎಂದರೆ ದೇವರ ಅತ್ಯಂತ ಹಚ್ಚಿನ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದ ನೀವು ನಿಜವಾಗಿಯೂ ಅದೃಷ್ಟಶಾಲಿಗಳು. ನಿಮ್ಮ ಮನಸ್ಸು ನದಿಯಂತೆ ಹರಿಯುತ್ತಿರುತ್ತದೆ, ಎಲ್ಲರನ್ನೂ ತಣಿಸುತ್ತಿರುತ್ತದೆ. ನಿಮ್ಮ ಹೃದಯ ಸಮುದ್ರದಂತೆ ಆಳ ಇದೆ, ಅಗಲ ಇದೆ, ಮಿತಿ ಇಲ್ಲ. ಆದರೆ ಈ ಸಮಯದಲ್ಲಿ ಶನಿ ಮಹಾರಾಜ್ ಕೂಡ ತಮ್ಮ ಪ್ರಭಾವವನ್ನು ತೋರಿಸುತ್ತಿದ್ದಾರೆ. ಶನಿ ಎಂದರೆ ಶಿಕ್ಷೆ ಅಲ್ಲ, ಶನಿ ಎಂದರೆ ಶಿಕ್ಷಣ. ಶನಿ ಕಲಿಸುತ್ತಾರೆ, ಶನಿ ಗಟ್ಟಿಗೊಳಿಸುತ್ತಾರೆ. ಶನಿ ನಿಮ್ಮನ್ನು ನಿಜವಾದ ಬಂಗಾರವನ್ನಾಗಿ ಮಾಡುತ್ತಾರೆ. ಬಂಗಾರ ಬೆಂಕಿಯಲ್ಲಿ ಕಾಯಿಸಿದ ಮೇಲೆ ಹೊಳೆಯುತ್ತದೆ. ನೀವು ಅಷ್ಟೇ. ನೀವು ಈವರೆಗೆ ಶನಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ. ಆ ಪ್ರಮಾಣಪತ್ರ ಈಗ ನಿಮ್ಮ ಕೈಗೆ ಬರಲಿದೆ. ಶನಿ ಸಂಚಾರ ಈಗ ನಿಧಾನವಾಗಿ ಮೀನ ರಾಶಿಗೆ ಅನುಕೂಲಕರ ಸ್ಥಾನಕ್ಕೆ ಬರುತ್ತಿದೆ. ಅಂದರೆ ಇಷ್ಟು ದಿನ ನಿಮ್ಮನ್ನು ಕಾಡಿದ ಭಾರ ಇಳಿಯಲಿದೆ, ಉಸಿರು ಸ್ವಲ್ಪ ಸುಲಭವಾಗಲಿದೆ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳು, ಇವು ಮೀನ ರಾಶಿಯ ಮೇಲೆ ಒಂದು ವಿಶೇಷ ರೀತಿಯ ಬೆಳಕನ್ನು ಚೆಲ್ಲುತ್ತಿವೆ. ರಾಹು ಇರುವ ಜಾಗ ಯಾವಾಗಲೂ ರಹಸ್ಯ, ಯಾವಾಗಲೂ ಬದಲಾವಣೆ, ಯಾವಾಗಲೂ ಅನಿರೀಕ್ಷಿತ. ಆದರೆ ಆ ಬದಲಾವಣೆ ಒಳ್ಳೆಯದಿದ್ದಾಗ ಅದು ಮಿಂಚಿನಂತೆ ಬರುತ್ತದೆ. ಕೇತು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ನಿಮ್ಮ ಒಳಗಣ್ಣು ತೆರೆಯಲಿದೆ, ನಿಮ್ಮ ಅಂತರಾತ್ಮ ಮಾತನಾಡಲಿದೆ. ಆ ಮಾತನ್ನು ಕೇಳಿ, ತಪ್ಪದೇ ಕೇಳಿ. ಗ್ರಹ ದಶೆ ಮತ್ತು ಗ್ರಹ ಸಂಚಾರ, ಈ ಎರಡು ಒಟ್ಟಿಗೆ ಅನುಕೂಲವಾದಾಗ ಜೀವನ ಒಂದು ಹೊಸ ರೂಪ ತೆಗೆದುಕೊಳ್ಳುತ್ತದೆ. ಇಂದು ಮೀನರಾಶಿಗೆ ಆ ಅಪರೂಪದ ಸಮಯ ಬರುತ್ತಿದೆ. ನೂರಾರು ವರ್ಷಗಳಿಗೊಮ್ಮೆ ಬರುವ ಗ್ರಹಗಳ ಜೋಡಣೆ, ಅದು ಈ ಕ್ಷಣ ಮೀನರಾಶಿಯ ಮೇಲೆ ತನ್ನ ಪ್ರಭಾವ ತೋರಲು ಸಿದ್ಧವಾಗಿದೆ. ಇದನ್ನು ಸಾಧಾರಣ ಎಂದು ತಿಳಿಯಬೇಡಿ, ಇದು ನಿಮ್ಮ ಜನ್ಮದ ಪುಣ್ಯದ ಫಲ. ಇನ್ನು ವೃತ್ತಿ ಮತ್ತು ಕೆಲಸದ ವಿಚಾರಕ್ಕೆ ಬರೋಣ. ಮೀನರಾಶಿಯ ಮಿತ್ರರೇ, ನೀವು ಬಹಳ ದಿನಗಳಿಂದ ಕಷ್ಟಪಟ್ಟು ದುಡಿಯುತ್ತಿದ್ದೀರಿ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ರಾತ್ರಿ ಆಯಾಸದಿಂದ ಮನೆಗೆ ಬರುತ್ತಿದ್ದೀರಿ. ಆದರೆ ಬೇಕಾದ ಮಾನ್ಯತೆ ಸಿಗಲಿಲ್ಲ ಎಂದು ಅನಿಸುತ್ತಿತ್ತು ಅಲ್ಲವೇ? ಬೇಕಾದ ಬಡ್ತಿ ಬರಲಿಲ್ಲ, ಬೇಕಾದ ಸಂಬಳ ಸಿಗಲಿಲ್ಲ. ಶ್ರಮ ಇತ್ತು, ಆದರೆ ಫಲ ಇರಲಿಲ್ಲ. ಆ ದಿನಗಳು ಇನ್ನೂ ಕೊನೆಯಾಗಲಿವೆ. அடுத்த 15 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಬಾಗಿಲು ತೆರೆಯಲಿದೆ. ಅದು ನೀವು ಕನಸಿನಲ್ಲಿ ಕೂಡ ನಿರೀಕ್ಷಿಸದ ಒಂದು ಅವಕಾಶ ಆಗಿರಬಹುದು. ಎಲ್ಲಿಂದಲೋ ಒಂದು ಕರೆ ಬರಬಹುದು. ಯಾರೋ ಒಬ್ಬರು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಬಹುದು. ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಆರಂಭವಾಗಲಿದೆ. ಉದ್ಯೋಗ ಅರಸುತ್ತಿರುವ ಮೀನ ರಾಶಿಯ ಮಿತ್ರರಿಗೆ ಈ ಸಮಯ ಅತ್ಯಂತ ಶುಭಕರ. ಹಲವು ದಿನಗಳಿಂದ ಸಂದರ್ಶನ ನೀಡಿ ಸಾಕಾಗಿದ್ದ ನೀವು அடுத்த 30 ದಿನಗಳಲ್ಲಿ ನಿಮ್ಮ ಕೈಗೆ ಒಂದು ಉತ್ತಮ ಅವಕಾಶ ಬರಲಿದೆ. ಗುರುವಿನ ಆಶೀರ್ವಾದ ಇರುವಾಗ ಯಾವ ಬಾಗಿಲು ಮುಚ್ಚಿಲ್ಲ. ನಂಬಿಕೆ ಇಟ್ಟುಕೊಳ್ಳಿ, ಪ್ರಯತ್ನ ಬಿಡಬೇಡಿ. ನಿಮ್ಮ ಶ್ರಮಕ್ಕೆ ಬೆಲೆ ಕೊಡುವ ಜಾಗ ಕಾಯುತ್ತಿದೆ. ವ್ಯಾಪಾರ ಮಾಡುತ್ತಿರುವ ಮೀನ ರಾಶಿಯ ಮಿತ್ರರಿಗೆ ಒಂದು ವಿಶೇಷ ಸಂದೇಶ ಇದೆ.
அடுத்த 15 ದಿನಗಳ ಒಳಗೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ಸಂಪರ್ಕ ಬರಲಿದೆ. ಒಬ್ಬ ಹೊಸ ಗ್ರಾಹಕ, ಒಂದು ಹೊಸ ಒಪ್ಪಂದ, ಒಂದು ಹೊಸ ಸಹಭಾಗಿತ್ವ. ಇದು ನಿಮ್ಮ ವ್ಯಾಪಾರವನ್ನು ಮೇಲಿನ ಮಟ್ಟಕ್ಕೆ ಕೊಂಡೊಯ್ಯುವ ಒಂದು ಮೈಲಿಗಲ್ಲು ಆಗಲಿದೆ. ಆದರೆ ಒಂದು ಮಾತು, ಯಾವುದೇ ಒಪ್ಪಂದದಲ್ಲಿ ಭಾಗವಹಿಸುವ ಮೊದಲು ಎಲ್ಲವನ್ನೂ ಚೆನ್ನಾಗಿ ಪರಿಶೀಲಿಸಿ. ಆತುರಪಡಬೇಡಿ. ಗಾಬರಿಯಲ್ಲಿ ಒಂದು ದೊಡ್ಡ ಅವಕಾಶ ಕಳೆದುಕೊಳ್ಳಬಹುದು. ಹಣಕಾಸಿನ ವಿಚಾರ ಬಂದಾಗ ಮೀನ ರಾಶಿಯ ಮಿತ್ರರು ಸ್ವಲ್ಪ ಎಚ್ಚರವಾಗಿರಬೇಕು. அடுத்த 30 ದಿನಗಳಲ್ಲಿ ಹಣ ಬರುವ ದಾರಿಗಳು ತೆರೆದುಕೊಳ್ಳಲಿವೆ. ಆದಾಯ ಹೆಚ್ಚಾಗಲಿದೆ. ಬಾಕಿ ಇದ್ದ ಹಣ ಮರಳಿ ಬರಲಿದೆ. ಆದರೆ ಅದೇ ಸಮಯದಲ್ಲಿ ಖರ್ಚಿನ ಮೇಲೂ ನಿಗಾ ಇಡಿ. ಒಂದು ಕಡೆ ಹಣ ಬರುತ್ತಿದ್ದರೆ ಮತ್ತೊಂದು ಕಡೆ ಅನಗತ್ಯ ಖರ್ಚು ಆಗದಂತೆ ನೋಡಿಕೊಳ್ಳಿ. ಶನಿಯ ಪ್ರಭಾವ ಇರುವ ಈ ಸಮಯದಲ್ಲಿ ಅನಗತ್ಯ ಸಾಲ ಮಾಡಬೇಡಿ. ಸಾಲ ಮಾಡಿ ಹೂಡಿಕೆ ಮಾಡುವ ಯೋಜನೆ ಇದ್ದರೆ ಸ್ವಲ್ಪ ತಡೆಯಿರಿ. ಸಮಯ ಮಾಗಿದ ಮೇಲೆ ಮಾಡಿ, ಆಗ ಫಲ ನಿಶ್ಚಿತ. ಮೊದಲ ಕಟ್ಟ. அடுத்த 7 ನಾಟಿನಲ್ಲಿ ಒಂದು ಅನಿರೀಕ್ಷಿತ ಸಂದೇಶ ಬರಲಿದೆ. ಅದು ಒಂದು ಕರೆ ಆಗಿರಬಹುದು, ಒಂದು ಪತ್ರ ಆಗಿರಬಹುದು, ಒಂದು ಭೇಟಿ ಆಗಿರಬಹುದು. ಆದರೆ ಆ ಸಂದೇಶ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಸೆ ಹುಟ್ಟಿಸಲಿದೆ, ಒಂದು ಹೊಸ ದಿಕ್ಕು ತೋರಿಸಲಿದೆ. ಆ ಸಂದೇಶವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಅದನ್ನು ನಿರ್ಲಕ್ಷಿಸಬೇಡಿ. ಅದು ದೇವರ ಸಂಕೇತ. ಈ ರಾಹ ಎದೆ ಭಾರವಾಗುತ್ತಿದೆ ಅಲ್ಲವೇ? ಯಾಕೆ ಎಂದರೆ ಈ ಮಾತುಗಳು ನಿಮ್ಮ ಜೀವನದ ಮಾತುಗಳಾಗಿ ಅನಿಸುತ್ತಿವೆ. ಅದು ನಿಜ. ಏಕೆಂದರೆ ನಕ್ಷತ್ರಗಳು ಸುಳ್ಳು ಹೇಳುವುದಿಲ್ಲ. ಗ್ರಹಗಳು ಆಡುವ ಆಟ ನಿಖರ, ನಿರ್ದಯ, ಆದರೆ ನ್ಯಾಯ. ಮೀನ ರಾಶಿಯ ಮಿತ್ರರೇ, ನಿಮ್ಮ ಭಾಗ್ಯ ಇಂದು ಬೆಳಕು ಕಾಣಲು ಸಿದ್ಧವಾಗಿದೆ. ಅದನ್ನು ಸ್ವಾಗತಿಸಿ, ತೆರೆದ ಮನದಿಂದ ಸ್ವೀಕರಿಸಿ. அடுத்த 30 ದಿನಗಳ ಈ ಕಟ್ಟದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಹಲವು ದಿನಗಳಿಂದ ನಿಮ್ಮನ್ನು ಕಾಡಿದ ಆರ್ಥಿಕ ಒತ್ತಡ ಕಡಿಮೆಯಾಗಲಿದೆ. ಒಂದು ಹೊಸ ಆದಾಯದ ಮೂಲ ತೆರೆದುಕೊಳ್ಳಬಹುದು. ಒಂದು ಹಳೆಯ ಸಂಪರ್ಕದಿಂದ ಲಾಭ ಬರಬಹುದು, ಅಥವಾ ಒಂದು ಅನಿರೀಕ್ಷಿತ ಮೂಲದಿಂದ ಹಣ ಬರಬಹುದು. ದೇವರ ಆಶೀರ್ವಾದ ಹೀಗೆಯೇ ಬರುತ್ತದೆ. ನೀವು ನಿರೀಕ್ಷಿಸದ ಕಡೆಯಿಂದ, ನೀವು ಯೋಚಿಸದ ಸಮಯದಲ್ಲಿ, ಈ ನೇರ, ಈ ಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಹಾಶಕ್ತಿ ಕೆಲಸ ಮಾಡುತ್ತಿದೆ. 150 ವರ್ಷಗಳಿಗೊಮ್ಮೆ ಬರುವ ಗ್ರಹ ಸ್ಥಿತಿ, ಅದು ಈಗ ಮೀನ ರಾಶಿಯ ಮೇಲೆ ಬೀಳುತ್ತಿದೆ. ಇದು ಸಾಮಾನ್ಯ ಮಾತಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರದ ಆಳದಿಂದ ಬಂದ ಸತ್ಯ. ಈ ಸಮಯದಲ್ಲಿ ಮೀನ ರಾಶಿಯ ಮಿತ್ರರು ಒಂದು ವಿಷಯ ನೆನಪಿಡಬೇಕು. ಅದೇನೆಂದರೆ, ಬಂದ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಅದು ನಿಮ್ಮ ಜೀವನದ ತಿರುವಿನ ಕ್ಷಣ. ಪ್ರೀತಿ, ಆ ಒಂದು ಪದ ಮೀನ ರಾಶಿಯ ಮಿತ್ರರಿಗೆ ಎಷ್ಟು ಹತ್ತಿರ ಅಲ್ಲವೇ? ನೀವು ಪ್ರೀತಿಸುವ ರೀತಿ ಬೇರೆ, ನೀವು ಕಾಳಜಿ ವಹಿಸುವ ರೀತಿ ಬೇರೆ. ನಿಮ್ಮ ಹೃದಯದಲ್ಲಿ ಇರುವ ಪ್ರೀತಿ ಅಳೆಯಲಾಗದಷ್ಟು ಆಳ, ಕಡಲಿನಷ್ಟು ವಿಶಾಲ. ಆದರೆ ಆ ಪ್ರೀತಿಗೆ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ ಎಂದು ಒಳಗೊಳಗೆ ಅನಿಸುತ್ತಿತ್ತು ಅಲ್ಲವೇ? ನೀವು ಕೊಟ್ಟಷ್ಟು ನಿಮಗೆ ಮರಳಿ ಬರಲಿಲ್ಲ ಎಂದು ಮನಸ್ಸು ಒಳಗೆ ನೋಯುತ್ತಿತ್ತು. ಆ ನೋವನ್ನು ನೀವು ಮೌನದಲ್ಲೇ ಇಟ್ಟುಕೊಂಡಿದ್ದೀರಿ. ಆದರೆ ಇನ್ನು ಆ ನೋವಿಗೆ ಮದ್ದು ಸಿಗಲಿದೆ. அடுத்த 15 ದಿನಗಳ ಒಳಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಸಿಹಿಯಾದ ತಿರುವು ಬರಲಿದೆ. ಒಂದು ಮಾತು, ಒಂದು ಸ್ಪರ್ಶ, ಒಂದು ಕ್ಷಣ. ಆ ಕ್ಷಣ ನಿಮ್ಮ ಎದೆಯಲ್ಲಿ ಬೆಚ್ಚಗಿನ ಭಾವ ತುಂಬಿಸಲಿದೆ. ಪ್ರೀತಿಯಲ್ಲಿರುವ ಮೀನ ರಾಶಿಯ ಮಿತ್ರರಿಗೆ ನಿಮ್ಮ ಸಂಬಂಧ ಮತ್ತಷ್ಟು ಗಾಢವಾಗಲಿದೆ. ಒಂದು ಹಳೆಯ ತಪ್ಪು ತಿಳುವಳಿಕೆ ದೂರ ಆಗಲಿದೆ. ಒಂದು ಹಳೆಯ ಗಾಯ ಮಾಯಲಿದೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಮತ್ತಷ್ಟು ಅರ್ಥ ಮಾಡಿಕೊಳ್ಳಲಿದ್ದಾರೆ. ಇನ್ನೂ ಒಂಟಿಯಾಗಿರುವ ಮೀನ ರಾಶಿಯ ಮಿತ್ರರಿಗೆ ಗುರು ಭಗವಾನ್ ಒಂದು ವಿಶೇಷ ವ್ಯಕ್ತಿಯನ್ನು ನಿಮ್ಮ ಜೀವನಕ್ಕೆ ಕಳುಹಿಸಲು ಸಿದ್ಧರಾಗಿದ್ದಾರೆ. ಆ ವ್ಯಕ್ತಿ ಎಲ್ಲಿಂದ ಬರುತ್ತಾರೆ ಎಂದು ನೀವು ಊಹಿಸಲಾರಿರಿ. ಯಾವ ರೀತಿ ಭೇಟಿ ಆಗುತ್ತದೆ ಎಂದು ಕೂಡ ಊಹಿಸಲಾರಿರಿ. ಆದರೆ ಅದು ಆಗಲಿದೆ, ಖಂಡಿತ ಆಗಲಿದೆ. ತೆರೆದ ಮನಸ್ಸಿನಿಂದ ಇರಿ. ಅವಕಾಶ ಬಂದಾಗ ಮೂಲೆಯಲ್ಲಿ ಅಡಗಿ ಕುಳಿತುಕೊಳ್ಳಬೇಡಿ. ವಿವಾಹದ ವಿಚಾರದಲ್ಲಿ அடுத்த 30 ದಿನಗಳ ಒಳಗೆ ಒಂದು ಶುಭ ಸಮಾಚಾರ ಬರಬಹುದು. ಮನೆಯಲ್ಲಿ ವಿವಾಹ ನಿಶ್ಚಯ ಆಗಬಹುದು, ಅಥವಾ ಹಲವು ದಿನಗಳಿಂದ ನಿಲ್ಲಿಸಿದ ಮದುವೆಯ ಮಾತು ಮತ್ತೆ ಆರಂಭ ಆಗಬಹುದು. ಗುರುವಿನ ಕೃಪೆ ಇರುವಾಗ ಮಂಗಳ ಕಾರ್ಯಗಳು ತಡವಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಸಂತೋಷದ ಗಾಳಿ ಬೀಸಲಿದೆ, ನಗು ಮೊಳಗಲಿದೆ, ಕಣ್ಣಲ್ಲಿ ಆನಂದ ತುಂಬಿಕೊಳ್ಳಲಿದೆ. ಕುಟುಂಬ ಸಂಬಂಧಗಳ ವಿಚಾರ ಬಂದಾಗ ಮೀನ ರಾಶಿಯ ಮಿತ್ರರು ಬಹಳ ಸೂಕ್ಷ್ಮ ಮನಸ್ಸಿನವರು. ಮನೆಯಲ್ಲಿ ಯಾರಿಗಾದರೂ ನೋವಾದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ. ಮನೆಯಲ್ಲಿ ಯಾರಾದರೂ ಸಂತೋಷದಿಂದ ಇದ್ದರೆ ನೀವು ಸಂತೋಷಪಡುತ್ತೀರಿ. ಈ ಕಟ್ಟದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನದ ಗಾಳಿ ಬೀಸಲಿದೆ. ಹಲವು ದಿನಗಳಿಂದ ಇದ್ದ ಮನೆಯ ಕಲಹ ಶಮನ ಆಗಲಿದೆ.
ಮನೆಯ ಹಿರಿಯರ ಆಶೀರ್ವಾದ ಮತ್ತಷ್ಟು ಗಟ್ಟಿಯಾಗಿ ನಿಮ್ಮ ಮೇಲೆ ಬೀಳಲಿದೆ. 2ನೇ ಘಟ್ಟ. അടുത്ത ಬರುವ 7ನೇ ಘಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಅಥವಾ ಸಂದರ್ಭ ನಿಮ್ಮ ಭೂತಕಾಲದ ಒಂದು ನೋವನ್ನು ಗುಣಪಡಿಸಲಿದೆ. ಅದು ಒಂದು ಮಾತಿನ ರೂಪದಲ್ಲಿ ಬರಬಹುದು, ಒಂದು ಕ್ಷಮೆಯ ರೂಪದಲ್ಲಿ ಬರಬಹುದು, ಒಂದು ಸಂಧಾನದ ರೂಪದಲ್ಲಿ ಬರಬಹುದು. ಆದರೆ ಆ ಕ್ಷಣ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡಲಿದೆ ಎಂದರೆ ನಿಮ್ಮ ಕಣ್ಣಲ್ಲಿ ನೀರು ಬರಲಿದೆ. ಆ ನೀರು ನೋವಿನ ನೀರಲ್ಲ, ಅದು ಸಮಾಧಾನದ ನೀರು, ಅದು ಬಿಡುಗಡೆಯ ನೀರು. ಆರೋಗ್ಯದ ವಿಚಾರ ಬಂದಾಗ ಮೀನ ರಾಶಿಯ ಮಿತ್ರರು ಸ್ವಲ್ಪ ಗಮನ ಕೊಡಬೇಕು. ಈ ಘಟ್ಟದಲ್ಲಿ ನಿಮ್ಮ ದೇಹ ಕೆಲವೊಮ್ಮೆ ಆಯಾಸ ಅನುಭವಿಸಬಹುದು, ನಿದ್ರೆ ಸರಿಯಾಗಿ ಬರದಿರಬಹುದು, ಮನಸ್ಸು ಚಡಪಡಿಸಬಹುದು. ಇದಕ್ಕೆ ಕಾರಣ ಗ್ರಹಗಳ ಬದಲಾವಣೆ. ನಿಮ್ಮ ದೇಹ ಮತ್ತು ಮನಸ್ಸು ಆ ಬದಲಾವಣೆಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹೆಚ್ಚು ನೀರು ಕುಡಿಯಿರಿ, ಬೆಳಿಗ್ಗೆ ಬೇಗ ಏಳಿ, ಪ್ರಕೃತಿಯ ನಡುವೆ ಕೆಲವು ನಿಮಿಷ ಕಳೆಯಿರಿ. ನಿಮ್ಮ ದೇಹ ದೇವರ ದೇಗುಲ, ಅದನ್ನು ಗೌರವಿಸಿ. ಹಳೆಯ ಕಾಯಿಲೆ ಇರುವ ಮೀನ ರಾಶಿಯ ಮಿತ್ರರಿಗೆ ಈ ಘಟ್ಟದಲ್ಲಿ ಒಂದು ಶುಭ ಸಮಾಚಾರ ಇದೆ. ಗುರುವಿನ ಕೃಪೆಯಿಂದ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಒಳ್ಳೆಯ ವೈದ್ಯರ ಭೇಟಿ ಆಗಬಹುದು, ಒಂದು ಸರಿಯಾದ ಚಿಕಿತ್ಸೆ ಸಿಗಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ಚಿಕಿತ್ಸೆ ತೆಗೆದುಕೊಳ್ಳಿ, ಫಲ ನಿಶ್ಚಿತ. ವಿದ್ಯಾರ್ಥಿ ಮೀನ ರಾಶಿಯ ಮಿತ್ರರಿಗೆ ಈ ಸಮಯ ಬಹಳ ಮಹತ್ವದ್ದು. அடுத்த 30 ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ಮಹತ್ವದ ಸಾಧನೆ ಆಗಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಬಹುದು, ಒಂದು ವಿಶೇಷ ಪ್ರಶಸ್ತಿ ಅಥವಾ ಅಂಗೀಕಾರ ಸಿಗಬಹುದು. ನೀವು ಓದುತ್ತಿರುವ ವಿಷಯದಲ್ಲಿ ಮೊದಲು ಕಷ್ಟ ಎಂದು ಅನ್ನಿಸಿದ್ದು ಈಗ ಸುಲಭ ಆಗಲಿದೆ. ಮೆದುಳು ಖಚಿತವಾಗಲಿದೆ, ನೆನಪಿನ ಶಕ್ತಿ ಹೆಚ್ಚಾಗಲಿದೆ. ವಿದೇಶ ಅವಕಾಶದ ಬಗ್ಗೆ ಕನಸು ಕಾಣುತ್ತಿರುವ ಮೀನ ರಾಶಿಯ ಮಿತ್ರರಿಗೆ ಈ ಸಮಯ ಅನುಕೂಲಕರ. ಗ್ರಹ ಸಂಚಾರ ನಿಮ್ಮ ವಿದೇಶ ಅದೃಷ್ಟದ ಮೇಲೆ ಒಂದು ಶುಭ ಬೆಳಕು ಚೆಲ್ಲುತ್ತಿದೆ. ವೀಸಾ ಸಿಗದೆ ತೊಂದರೆ ಪಡುತ್ತಿದ್ದ ಮಿತ್ರರಿಗೆ அடுத்த 30 ದಿನಗಳಲ್ಲಿ ಒಂದು ಶುಭ ಸಮಾಚಾರ ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ಮೀನ ರಾಶಿಯ ಮಿತ್ರರಿಗೆ ಅಲ್ಲಿ ಒಂದು ಉತ್ತಮ ಬದಲಾವಣೆ ಆಗಲಿದೆ. ನಿಮ್ಮ ಕೆಲಸ ಮತ್ತಷ್ಟು ಸ್ಥಿರ ಆಗಲಿದೆ. ನಿಮ್ಮ ಮನೆಯವರಿಗೆ ನೀವು ಮತ್ತಷ್ಟು ಆಧಾರ ಆಗಲಿದ್ದೀರಿ. 3ನೇ ಘಟ್ಟ. ಇದು ಅತ್ಯಂತ ಮಹತ್ವದ್ದು. அடுத்த 7ರಿಂದ 14 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಸಂಘರ್ಷ ಅಥವಾ ಸವಾಲು ಬರಬಹುದು. ಅದು ಹಣದ ರೂಪದಲ್ಲಿ ಇರಬಹುದು, ಸಂಬಂಧದ ರೂಪದಲ್ಲಿ ಇರಬಹುದು, ಅಥವಾ ಕೆಲಸದ ರೂಪದಲ್ಲಿ ಇರಬಹುದು. ಆ ಸಮಯದಲ್ಲಿ ಗಾಬರಿ ಪಡಬೇಡಿ, ತಾಳ್ಮೆ ಕಳೆದುಕೊಳ್ಳಬೇಡಿ. ಏಕೆಂದರೆ ಆ ಸವಾಲು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ಅದು ನಿಮ್ಮನ್ನು ಪರೀಕ್ಷಿಸಲು ಬಂದಿದೆ. ಅದರಲ್ಲಿ ಗೆದ್ದರೆ ನಿಮ್ಮ ಜೀವನ ಇನ್ನೊಂದು ಎತ್ತರಕ್ಕೆ ಏರಲಿದೆ. ಆಧ್ಯಾತ್ಮಿಕ ಬೆಳವಣಿಗೆಯ ವಿಚಾರ ಬಂದಾಗ ಮೀನ ರಾಶಿ ಎಂದರೆ ದೇವರ ಅತ್ಯಂತ ಹಚ್ಚಿನ ರಾಶಿ ಎಂದು ಹೇಳಿದ್ದೆ ಅಲ್ಲವೇ? ಈ ಘಟ್ಟದಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಅಪಾರವಾಗಿ ಬೆಳೆಯಲಿದೆ. ಕೇತುವಿನ ಪ್ರಭಾವದಿಂದ ನಿಮ್ಮ 6ನೇ ಇಂದ್ರಿಯ ಜಾಗೃತವಾಗಲಿದೆ. ನಿಮ್ಮ ಕನಸುಗಳು ಸ್ಪಷ್ಟವಾಗಲಿದೆ. ನಿಮ್ಮ ಅಂತರ್ಮನ ನಿಮಗೆ ಸಂಕೇತ ನೀಡಲಿದೆ. ಆ ಸಂಕೇತಗಳನ್ನು ಗಮನಿಸಿ. ಅವು ದೇವರ ಮಾತು. ದೇವಸ್ಥಾನಕ್ಕೆ ಹೋಗಿ, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ನಾಮ ತೆಗೆದುಕೊಳ್ಳಿ. ನಿಮ್ಮ ಕುಲದೇವತೆಯ ಮನೆಗೆ ಒಮ್ಮೆ ಭೇಟಿ ಕೊಡಿ. ಅದು ನಿಮ್ಮ ಭಾಗ್ಯವನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಗುರು ಭಗವಾನ್ ಅಂದರೆ ಬೃಹಸ್ಪತಿ. ಅವರಿಗೆ ಗುರುವಾರ ಪೂಜೆ ಮಾಡಿ, ಹಳದಿ ಬಣ್ಣದ ಹೂ ಅರ್ಪಿಸಿ, ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಅದು ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಶುಭ ತರಲಿದೆ. ಪರಿಹಾರಗಳ ವಿಚಾರಕ್ಕೆ ಬರೋಣ. ಮೀನ ರಾಶಿಯ ಮಿತ್ರರು ಮಾಡಬೇಕಾದ ಕೆಲವು ಸರಳ ಪರಿಹಾರಗಳಿವೆ. ಪ್ರತಿ ಗುರುವಾರ ಒಬ್ಬ ಬಡ ಮಗುವಿಗೆ ಅಥವಾ ಅಗತ್ಯದಲ್ಲಿರುವ ಯಾರಿಗಾದರೂ ಆಹಾರ ಕೊಡಿ. ಆ ಪುಣ್ಯ ನಿಮ್ಮ ಭಾಗ್ಯವನ್ನು ಹೆಚ್ಚಿಸಲಿದೆ. ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. ಶನಿಯ ಕೃಪೆ ನಿಮ್ಮ ಮೇಲೆ ಇರಲಿದೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ದೀಪ ಹಚ್ಚಿ ಇಡಿ. ಆ ಬೆಳಕು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲಿದೆ. ಅಷ್ಟಕ್ಕೂ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಇಷ್ಟು ಕಷ್ಟ ಯಾಕಾಯಿತು? ದೇವರು ನನ್ನನ್ನು ಮರೆತಿದ್ದರೆ ಎಂದು. ಇಲ್ಲ ಮಿತ್ರರೇ, ದೇವರು ನಿಮ್ಮನ್ನು ಮರೆತಿಲ್ಲ. ದೇವರು ನಿಮ್ಮ ಪ್ರತಿ ಕಣ್ಣೀರನ್ನು ಎಣಿಸಿ ಇಟ್ಟಿದ್ದಾರೆ. ನಿಮ್ಮ ಪ್ರತಿ ನಿಟ್ಟುಸಿರನ್ನು ಕೇಳಿದ್ದಾರೆ. ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ. ಆ ಕಷ್ಟ ಬಂದದ್ದು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಕಟ್ಟಲು. ಆ ಕಷ್ಟ ಬಂದದ್ದು ನಿಮ್ಮನ್ನು ದುರ್ಬಲ ಮಾಡಲು ಅಲ್ಲ, ನಿಮ್ಮನ್ನು ಬಲಿಷ್ಠ ಮಾಡಲು. ಮೀನ ರಾಶಿಯ ಮಿತ್ರರೇ, ನೀವು ಬಹಳ ಸೈ ವ್ಯಕ್ತಿ. ನೀವು ಮೌನವಾಗಿ ತಾಳ್ಮೆ ತೋರಿದ್ದೀರಿ, ನಗುತ್ತಾ ನೋವು ನುಂಗಿದ್ದೀರಿ, ಎಲ್ಲರಿಗೂ ಆಧಾರ ಆಗಿ ನಿಂತಿದ್ದೀರಿ. ಅದನ್ನು ದೇವರು ನೋಡಿದ್ದಾರೆ. 100% ನಡೆಯಲಿರುವ ಒಂದು ಅದ್ಭುತ ನಿಮ್ಮ ಜೀವನದಲ್ಲಿ ಬರಲಿದೆ. ಅದನ್ನು ಯಾರಿಗೂ ತಡೆಯಲು ಸಾಧ್ಯವಿಲ್ಲ.
ಯಾವ ಶಕ್ತಿಗೂ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಅದು ದೇವರ ವಾಗ್ದಾನ. ಈ ಅಲೆ ಬರುತ್ತಿದೆ. ಮೌನವಾಗಿ, ಆಳವಾಗಿ, ಶಕ್ತಿಶಾಲಿಯಾಗಿ. ಅದು ನಿಮ್ಮ ಬಾಗಿಲು ಬಡಿಯಲಿದೆ. ನಿಮ್ಮ ಜೀವನ ತುಂಬಿಸಲಿದೆ. ನಿಮ್ಮ ಕಣ್ಣಲ್ಲಿ ಸಂತೋಷದ ಕಂಬನಿ ತರಲಿದೆ. ನೀವು ಅದನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ನಿಮ್ಮ ಮನಸ್ಸನ್ನು ತೆರೆದಿರಿ. ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಮೀನ ರಾಶಿಯ ಮಿತ್ರರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭ ಆಗಲಿದೆ. ಆ ಅಧ್ಯಾಯದಲ್ಲಿ ನಗು ಇದೆ, ಬೆಳಕು ಇದೆ, ಸಂತೋಷ ಇದೆ, ಸಾಧನೆ ಇದೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ತಾಯಿ ತಂದೆಯ ಆಶೀರ್ವಾದ ನಿಮ್ಮನ್ನು ಸದಾ ಕಾಯಲಿ. ನಿಮ್ಮ ಕುಲದೇವತೆಯ ಕೃಪೆ ನಿಮ್ಮ ಮನೆ ತುಂಬಲಿ. ಮೀನ ರಾಶಿಗೆ ಒಂದು ಹೊಸ ಬೆಳಗು ಬರುತ್ತಿದೆ. ಆ ಬೆಳಗನ್ನು ಸ್ವಾಗತಿಸಿ. ಮುಂದಿನ ಸಲ ನಾನು ನಿಮಗೆ ಇನ್ನೂ ಒಂದು ರಹಸ್ಯ ತೆರೆದಿಡಲಿದ್ದೇನೆ. ಅದು ಮೀನ ರಾಶಿಯ ಮಿತ್ರರ ಜೀವನದ ಮೇಲೆ ಬರಲಿರುವ ಒಂದು ಮಹಾ ತಿರುವನ್ನು ಕುರಿತ ಸತ್ಯ. ಅದನ್ನು ತಪ್ಪದೇ ಕೇಳಿ.